ಮಳೆಗಾಲ ಆರಂಭಕ್ಕೂ ಮುನ್ನವೇ ಅಬ್ಬರಿಸಿ ಬೊಬ್ಬಿರಿದ ಮಳೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ತುಮಕೂರಿನಲ್ಲಿ ನಾನಾ ಅವಾಂತರ. ಭಾರೀ ಮಳೆಗೆ ಧರೆಗುರುಳಿದ ಮರಗಳು, ಕಂಬಗಳು. ತುಮಕೂರಿನಲ್ಲಿ ನಿನ್ನೆ ರಾತ್ರಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು, ರಾತ್ರಿ ಪೂರ್ತಿ ನಗರದ ಹಲವೆಡೆ ಸೋನೆ ಮಳೆಯಾಗಿದೆ. ರಾತ್ರಿ ಸುರಿದ ಮಳೆಗೆ ಹಲವೆಡೆ ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿತ್ತು. ಬೆಳಗ್ಗೆಯಿಂದ ಕೊಂಚ ಬಿಡುವು ನೀಡಿದ್ದ ಮಳೆ ಮತ್ತೆ ಮಧ್ಯಾಹ್ನದ ವೇಳೆಗೆ ಆರಂಭಗೊಂಡಿತ್ತು. ನಗರದ ಹಲವೆಡೆ ಮಧ್ಯಾಹ್ನದಿಂದ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿತ್ತು. ನಗರದ ಎಂಜಿ ರೋಡ್, ಶಿವಕುಮಾರ ಸ್ವಾಮೀಜಿ ಸರ್ಕಲ್, ಎಸ್ ಪುರಂ, SIT, ಸದಾಶಿವನಗರ, ಬನಶಂಕರಿ, ಕುಣಿಗಲ್ ಸರ್ಕಲ್, ಔಟರ್ ರಿಂಗ್ ರೋಡ್ ಸೇರಿ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಭಾರೀ ಮಳೆಗೆ ಹಲವು ರಸ್ತೆಗಳು ಜಲಾವೃತಗೊಂಡಿದ್ದು, ಸವಾರರು ಹಾಗೂ ಜನರು ಹೈರಾಣಾದರು. ಇನ್ನು ತುಮಕೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಭಾರೀ ಮಳೆಯಾಗಿದ್ದು, ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನಗರದ ಹಲವೆಡೆ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗುರುಳಿದ್ರೆ, ಹಲವೆಡೆ ರಸ್ತೆಗಳು ಜಲಾವೃತಗೊಂಡು ಅವಾಂತರಗಳು ಸೃಷ್ಟಿಯಾಗಿವೆ. ಭಾರೀ ಮಳೆಗೆ ತುಮಕೂರು ಜಿಲ್ಲಾಸ್ಪತ್ರೆಯ ಪಾರ್ಕಿಂಗ್ನಲ್ಲಿದ್ದ ಮರಗಳು ಬುಡ ಸಮೇತ ಧರೆಗುರುಳಿದ್ದು, ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಸುಮಾರು 20ಕ್ಕೂ ಹೆಚ್ಚು ಬೈಕ್ಗಳು ಜಖಮಾಗಿವೆ. ಬೈಕ್ಗಳು ಮಾತ್ರವಲ್ಲದೆ ಆಂಬ್ಯುಲೆನ್ಸ್ ಹಾಗೂ ಕಾರುಗಳ ಮೇಲೂ ಮರಗಳು ಬಿದ್ದಿದ್ದು, ಆಂಬ್ಯುಲೆನ್ಸ್ಗೆ ಹಾನಿಯಾಗಿದೆ. ಇಂದು ತುಮಕೂರಿನಲ್ಲಿ ಸುರಿದಂತಹ ಭಾರೀ ಮಳೆಗೆ ಹಲವಾರು ಮರಗಳು ಧರೆಗೆ ಉರುಳಿರುವಂಥದ್ದು. ಅದರಂತೆ ತುಮಕೂರಿನ ಜಿಲ್ಲಾಸ್ಪತ್ರೆಯ ಪಾರ್ಕಿಂಗ್ ಆವರಣದಲ್ಲಿ ಏನು ಗಾಡಿಗಳನ್ನು ನಿಲ್ಲಿಸಲಾಗಿತ್ತು, ಅಲ್ಲಿ ಕೂಡ ತುಂಬ ಕಾರುಗಳನ್ನು ಪಾರ್ಕ್ ಮಾಡಲಾಗಿತ್ತು. ಸುರಿದಂಥ ಭಾರೀ ಮಳೆ ಹಾಗೂ ಗಾಳಿಗೆ ಇಲ್ಲಿದ್ದಂಥ ಹಳೆಯ ಮರಗಳು ಧರೆಗೆ ಉರುಳಿ ಇಲ್ಲಿದ್ದಂಥ ಕಾರುಗಳು ಜಖಮಾಗಿರುವಂಥ ದೃಶ್ಯಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸುಮಾರು 10ಕ್ಕೂ ಹೆಚ್ಚು ಕಾರುಗಳು ತುಮಕೂರಿನ ಜಿಲ್ಲಾಸ್ಪತ್ರೆಯ ಪಾರ್ಕಿಂಗ್ನಲ್ಲಿ ನಿಲ್ಲಿಸಲಾಗಿತ್ತು. ಮರಗಳ ಕೆಳಗಡೆ ನಿಲ್ಲಿಸಲಾಗಿತ್ತು. ಇಲ್ಲಿದ್ದಂಥ ಹಳೆಯ ಮರಗಳು ಗಾಳಿಗೆ ಮುರಿದುಕೊಂಡು ಎಲ್ಲ ಗಾಡಿಗಳ ಮೇಲೆ ಬಿದ್ದಿರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಕಾರುಗಳು ಇಲ್ಲಿ ಜಖಮಾಗಿದೆ. ಇಲ್ಲಿ ಕೆಲಸ ಮಾಡುವಂತಹ ವೈದ್ಯರ ಕಾರುಗಳಾಗಿರ್ಬೋದು, ಇಲ್ಲಿ ಆಸ್ಪತ್ರೆಗೆ ಬಂದಂತಹ ಸಾರ್ವಜನಿಕರ ಕಾರುಗಳಾಗಿರ್ಬೋದು ಹಾಗೂ ಹಲವಾರು ಖಾಸಗಿ ಆಂಬ್ಯುಲೆನ್ಸ್ಗಳನ್ನು ಇಲ್ಲಿ ಪಾರ್ಕಿಂಗ್ ಆವರಣದಲ್ಲಿ ನಿಲ್ಲಿಸಲಾಗಿತ್ತು. ಪಾರ್ಕಿಂಗ್ನಲ್ಲಿ ನಿಲ್ಲಿಸಲಾಗಿದ್ದಂತಹ ಖಾಸಗಿ ಆಂಬ್ಯುಲೆನ್ಸ್ಗಳು ಕೂಡ ಇಲ್ಲಿ ಜಖಮಾಗಿರೋ ದೃಶ್ಯಗಳಲ್ಲಿ ನೀವೇ ನೋಡ್ತಾ ಇರ್ಬೋದು. ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಯಾವುದೋ ಒಂದು ತುಂಬ ಬಿರುಗಾಳಿ ಬಂದು ಇಲ್ಲೇನು ಬಿದ್ದು ಮರಗಳೆಲ್ಲ ಬಿದ್ದು ಗಾಡಿಗಳು ಈ ರೀತಿ ಹಾನಿಯಾಗಿದೆಯೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದರೆ ತುಮಕೂರಿನಲ್ಲಿ ಮಳೆಯೇನು ಹೆಚ್ಚಾಗಿ ಬಂದಿಲ್ಲ, ಆದರೆ ಬೀಸಿದಂಥ ಭಾರೀ ಗಾಳಿಗೆ ಈ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದೀಗ ಸ್ಥಳಕ್ಕೆ ತುಮಕೂರಿನ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ತುಮಕೂರು ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ಸಹ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲೇನು ಮರಗಳು ಬಿದ್ದಿದ್ದು ಮರಗಳನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೂ ಜಿಲ್ಲಾಸ್ಪತ್ರೆಗೆ ಸೇರಿದಂಥ ಒಂದು ಕಟ್ಟಡ ಕೂಡ ಇಲ್ಲಿ ಹಾನಿಗೆ ಒಳಗಾಗಿರುವಂಥದ್ದು. ಮರ ಬಿದ್ದಿದ್ದಂಥ ರಭಸಕ್ಕೆ ಅಲ್ಲಿನ ಗಾಜುಗಳೆಲ್ಲವೂ ಸಹ ಪುಡಿ ಆಗಿರುವಂಥದ್ದು. ಇತ್ತ ಆರ್ಯನ್ ಸ್ಕೂಲ್ನಲ್ಲೂ ಮಳೆ ಅವಾಂತರಗಳಾಗಿವೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಆರ್ಯನ್ ಸ್ಕೂಲ್ನ ಕೊಠಡಿಯ ಮೇಲ್ಚಾವಣಿ ಹಾರಿ ಹೋಗಿದ್ದು, ಕೊಠಡಿ ಸಂಪೂರ್ಣ ಜಲಾವೃತಗೊಂಡಿದೆ. ಕೊಠಡಿಯಲ್ಲಿ ಸಂಗ್ರಹಿಸಿದ್ದ ಪಠ್ಯಪುಸ್ತಕಗಳು ಮಳೆ ನೀರಿನಲ್ಲಿ ನೆಂದು ಹೋಗಿವೆ. ಇನ್ನು ಶಾಲೆಗೆ ರಜೆ ಇದ್ದುದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ತುಮಕೂರಿನ ಯೂನಿವರ್ಸಿಟಿ ಬಳಿಯೂ ಸುಮಾರು 4ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದ್ದು, ಜನರ ಸಂಚಾರಕ್ಕೆ ಅಡಚಣೆಯಾಯಿತು. ಮಳೆಗಾಲ ಆರಂಭಕ್ಕೂ ಮುನ್ನವೇ ಸುರಿದ ಒಂದೇ ಒಂದು ಮಳೆಗೆ ತುಮಕೂರಿನ ಹಲವೆಡೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದ್ದು, ಜನರು ಹೈರಾಣಾಗಿದ್ದರು. ಇನ್ನು ಮಳೆಗಾಲ ಆರಂಭವಾದ ಬಳಿಕ ಇನ್ನೆಷ್ಟು ಅನಾಹುತಗಳು ಆಗುತ್ತೋ ಗೊತ್ತಿಲ್ಲ. ಹೀಗಾಗಿ ಮಳೆಗಾಲದಲ್ಲಿ ಆಗುವ ಅನಾಹುತಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.